ನನ್ ಪುಣ್ಯ ಸುದೀಪ್ ಅವರು ಅಕ್ಕಪಕ್ಕದಲ್ಲಿ ನಿಂತು ಕೈ ಎತ್ತ ಸಂದರ್ಭ ಇದೆಯಲ್ಲ ಸರ್, ಒಂದು ನೆಕ್ಸ್ಟ್ ಲೆವೆಲ್ ಅದು. ಅದ್ರ ನಿರೀಕ್ಷೆ ಮಾಡಕ್ಕೂ ಆಗಲ್ಲ, ಅಯ್ಯೋ ಈ ತರದೊಂದು ಗೆಲುವು ಅನ್ನುವಂಥದ್ದು. ಅಣ್ಣ ಇನ್ನೊಂದು, ನಾನು ಈ 4-5 ಶೋ ರಿಯಾಲಿಟಿ ಶೋ ಮಾಡವ್ನಿ, ಒಂದ್ರಲ್ಲೂ ವಿನ್ ಆಗಿರ್ಲಿಲ್ಲ, ರನ್ನರ್ ಅಪ್ ಆಯ್ತಿದೆ, ಫೈನಲ್ ಕಂಟೆಂಡರ್ ಆಯ್ತಿದೆ. ನಿಮ್ಗೆ ಆ ಟಾಪ್ 6 ಅಂತ ಚೇರ್ ಹಾಕ್ತಾರ ಗೊತ್ತಾ, ಅದ್ರ ಮೇಲೆ ಕೂತ್ಕೊಂಡಾಗ್ಲೇ ಆರ್ಟ್ ರೈಸ್ ಆಗ ಸ್ಟಾರ್ಟ್ ಆಯ್ತದೆ. ಈಗ ಟಾಪ್ 6 ಹೋದಾಗ 5 ಹೋದಾಗ ಒಂದೊಂದೇ ಹಿಂಗೆ ಅಯ್ಯೋ ಏನಾಗುತ್ತೆ ಅಂತ. ಲಾಸ್ಟ್ ಅಲ್ಲಿ ಸುದೀಪಣ್ಣ ಕೈ ಹಿಡ್ಕೋಬೇಕಾದ್ರೆ ಹೆಂಗಾಗ್ಬಿಡ್ತದೆ ಅಂದ್ರೆ, ಯಪ್ಪ ಬಿ ಪಿ ಶುಗರ್ ಗಿಗರ್ ಎಲ್ಲ ಬಂದ್ಬಿಡ್ತದೆ ಆ ಟೈಮಲ್ಲಿ. ಫಸ್ಟ್ ಹಿಂಗ್ ಎತ್ಬಿಟ್ರು, ಎತ್ತಾದ್ಮೇಲೆ ನಾನು ಏನ್ ಇಷ್ಟ ಬೇಗ ಎತ್ಬಿಟ್ರು ಅಂತ ಗಿಲೇ ಅಂತ ಏನ್ ತಮಾಷೆ ಮಾಡ್ತಾರ ಬಿಡಪ್ಪ, ನೆಕ್ಸ್ಟ್ ಅವಳು ಕೈನಿ ಎತ್ಬಿಡು ಸೀರಿಯಸ್ ಆಗಿ ಅಂತ. ನಾನು ಹಿಂಗೆ ಕೈಯ ಸುದೀಪಣ್ಣ ಹಿಂಗ್ ನೋಡ್ತಾವ್ರ ಮಕ್ಕನ ಕೈ ಹಿಂಗ್ ಬಿಗ್ಗೆ ಹಿಡ್ಕೊಬಿಟ್ಟವ್ನಿ. ಒಂದ್ಸರಿ ಹಿಂಗ್ ಎತ್ತುದ್ರು ಕಾರಣ ಸತ್ಯವಾಲು ಅಪ್ಪ ನನಗೆ ಏನೆಲ್ಲ ನೆನಪಾಯ್ತಂತ ಸತ್ಯವಾಲು ಟಚ್ ಆಗಬಿಡ್ತು ನಂಗೆ. ಮಾತೆ ಬತ್ತಾ ಇಲ್ಲ. ಅಯ್ಯೋ ಇಲ್ಲಿ ಜನ ಅಷ್ಟು ಜನ ಇಲ್ಲಿ ಮುಂದೆ ಕೂತಿರೋರೆಲ್ಲ ಅರುಗ್ತವ್ರೆ, ಇದು ಕೂಗ್ತವ್ರೆ. ಅಯ್ಯೋ ನನಗೆ ಮೀಟ್ರ್ ಯಾಪ್ ಆಗೋಯ್ತು, ಏನಪ್ಪ ಹಿಂಗೆ ಅಂತ. ನಿಜವಲ್ಲಿ ನಾನೇ ಗೆದ್ದಿರೋ ಅಂತ. ಆಮೇಲೆ ಸುದೀಪಣ್ಣ ಮಾತಾಡುದು ನನ್ ಬಗ್ಗೆ ಎಲ್ಲ ನೋಡ್ಬಿಟ್ಟು ಸಖತ್ ಖುಷಿ ಆಗ. ನನ್ಗೆ ಈಗ್ಲೂ ನಂಬಕ್ ಐತೆ ಇಲ್ಲ.